ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರಿಯರೇ, ಈ ದಿನದ ಧ್ಯಾನಕ್ಕಾಗಿ ನಾವು ಯೋಚಿಸಲಿಕ್ಕಿರುವ ವಿಷಯ ಕ್ರಿಸ್ತನ ಕ್ಷಮಾಪಣೆ. ಅದಕ್ಕೆ ಅನುಗುಣವಾಗಿ ನಾವು ಲೂಕನ ಸುವಾರ್ತೆ 23ನೇ ಅಧ್ಯಾಯ 32-34 ವಚನಗಳನ್ನು ನಾವು ಧ್ಯಾನ ಮಾಡೋಣ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 32-34 ವಚನಗಳು. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಕ್ರಿಸ್ತನ ಸೇವೆಯಲ್ಲಿ ಬಹಳ ಉನ್ನತವಾದ ಮತ್ತು ಅತ್ಯಮೂಲ್ಯವಾದ ಒಂದು ಸೇವೆ, ಅದು ಕ್ಷಮಾಪಣೆಯ ಸೇವೆ. ಕ್ರಿಸ್ತನು ಯಾವ ಸಮಯದಲ್ಲೆಲ್ಲ ಜನರನ್ನು ಕ್ಷಮಿಸಿದನೋ ಅದು ಮುರಿದ ಜನರನ್ನು ಗುಣಪಡಿಸುವಂಥ ಒಂದು ಸೇವೆಯಾಗಿತ್ತು. ಕ್ಷಮಾಪಣೆ ಎಂಬುದು ದೇವರ ಒಂದು ಉದಾರವಾದ ಕೊಡುಗೆ. ಅದೇ ಸಮಯದಲ್ಲಿ ಆ ಕ್ಷಮಾಪಣೆ ಮನೋಭಾವನೆ ದೇವರು ನಮಗೆ ಉದಾರವಾಗಿ ಕೊಟ್ಟರೂ ಆ ಕ್ಷಮಿಸುವ ಮನೋಭಾವನೆ ಬಹಳ ಒಂದು ಕಠಿಣವಾದ, ಒಂದು ಕಷ್ಟವಾದ ಮನೋಭಾವನೆ. ಯಾಕಂದರೆ ನಾವು ಕ್ಷಮಿಸಬೇಕಾದರೆ ನಮ್ಮ ನೋವುಗಳನ್ನು ಮೀರಿ, ಜನರು ನಮಗೆ ಮಾಡಿದಂಥ ಮೋಸವನ್ನು, ತಪ್ಪುಗಳನ್ನು ಎಲ್ಲ ಮೀರಿ ಪ್ರಬಲವಾದ ಜನರನ್ನು ನಾವು ಕ್ಷಮಿಸಬೇಕಾಗಿರುವುದು ಅದು ಒಂದು ಬಹಳ ಕಷ್ಟವಾದ ಒಂದು ಕಾರ್ಯ. ಈ ವೇದ ಭಾಗದಲ್ಲಿ ಯೇಸು ಸ್ವಾಮಿ, ಜನರು ಆತನನ್ನು ಬಿಟ್ಟು ಓಡಿ ಹೋದರು, ಶಿಷ್ಯರು ಆತನನ್ನು ತ್ಯಜಿಸಿದರು, ಆತನ ಸಂಗಡ ಊಟ ಮಾಡಿದವರು, ಆತನ ಸಂಗಡ ಸೇವೆಯಲ್ಲಿದ್ದವರು, ಆತನ ಹಿಂಬಾಲಕರು ಎಲ್ಲರೂ ಆತನನ್ನು ಬಿಟ್ಟು ಹೋದರೂ ಯೇಸು ಸ್ವಾಮಿಯ ಕ್ಷಮಾಪಣೆಯ ಒಂದು ಸೇವೆಯನ್ನು ಮಾತ್ರ ಆತನು ನಿಲ್ಲಿಸಲಿಲ್ಲ. ಶಿಲುಬೆಯಲ್ಲಿದ್ದಾಗಲೂ ಆತನು ಆಡಿದಂಥ ಮೊದಲನೆಯ ವಿಷಯ ಏನೆಂದರೆ, ತಂದೆಯೇ, ಅವರನ್ನು ಕ್ಷಮಿಸು. ಕ್ಷಮಾಪಣೆ ಯೇಸು ಸ್ವಾಮಿಯ ಸೇವೆಯಲ್ಲಿ ಒಂದು ಬಹಳ ಪ್ರಬಲವಾದ ಒಂದು ಬುನಾದಿಯನ್ನು ಹಾಕುವಂಥ ಒಂದು ಸೇವೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನ ಮತ್ತು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಮತ್ತು ಜನರಿಗೆ ಕರ್ತನ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ಶಿಷ್ಯರು ಯೇಸು ಸ್ವಾಮಿಗೆ ಕೇಳ್ತಾರೆ, ಸ್ವಾಮಿಯ, ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು? ಯೇಸು ಸ್ವಾಮಿ ಕೆಲವು ವಿಷಯಗಳನ್ನು ಅವ್ರ ಜೊತೆ ಹಂಚಿಕೊಳ್ಳುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಅವರಿಗೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಎಂದು ಹೇಳ್ಕೊಡೋದು ಮಾತ್ರವಲ್ಲ, ನಾವು ಪ್ರಾರ್ಥನೆಯಲ್ಲಿ ಏನೇನು ಹೇಳಬಾರ್ದು ಎಂಬ ವಿಷಯಗಳನ್ನು ಸಹ ಅಲ್ಲಿ ಆತನು ತಿಳಿಸುವುದನ್ನು ನಾವು ನೋಡ್ತೇವೆ. ಆದರೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಎಂದು ಹೇಳಬೇಕಾದ್ರೆ ಆ ಪ್ರಾರ್ಥನೆಯಲ್ಲಿ, ಕರ್ತನ ಪ್ರಾರ್ಥನೆಯಲ್ಲಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಹಾಗಾಗಿ ಈ ಕ್ಷಮಾಪಣೆಯ ಸೇವೆ ಅದು ಒಂದು ಉದಾರವಾದ ಸೇವೆ, ಅದೇ ರೀತಿಯಲ್ಲಿ ಬಹಳ ಕಷ್ಟಕರವಾದ ಒಂದು ಸೇವೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21-22 ವಚನಗಳನ್ನು ನಾವು ನೋಡಬೇಕಾದರೆ ಪೇತ್ರನು ಯೇಸು ಸ್ವಾಮಿಗೆ ಕೇಳುವುದನ್ನು ನಾವು ನೋಡ್ತೇವೆ. ಸ್ವಾಮಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಎಷ್ಟು ಸಾರಿ ಕ್ಷಮಿಸಬೇಕು? ಎಷ್ಟು ಸಾರಿ ನಾವು ಕ್ಷಮಿಸಬೇಕು? ಅಂದರೆ ಆಗಿನ ಸಮಯದಲ್ಲಿ ಯೇಸು ಸ್ವಾಮಿಯ ಹಿಂಬಾಲಕರಿಗೆ, ಯೇಸು ಸ್ವಾಮಿನ ನಂಬಿದವರಿಗೆ ಬಹಳ ಕಷ್ಟಗಳು, ಬಹಳ ತೊಂದರೆಗಳಿರ್ತಾ ಇದ್ವು. ಆಗಿನ ನಾಯಕರು, ಆಗಿನ ಅಧಿಕಾರಿಗಳು ಯಾವಾಗಲೂ ಅವರ ಹಿಂದೆ ಹೋಗಿ, ಯೇಸು ಸ್ವಾಮಿ ಹಿಂದೆ ಹೋಗಿ ತಪ್ಪು ಹುಡುಕ್ತಾ ಇದ್ರು. ಅವರು ಮಾಡಿದ್ದು ಸರಿ ಇದ್ದರೂ ಸಹ ತಪ್ಪು ಹುಡುಕಿ ಅವರನ್ನು ತಪ್ಪಿನಲ್ಲಿ ಸಿಲುಕಿಸಿ ಅವರಿಗೆ ತೊಂದರೆ ಪಡಿಸುವಂಥ ಒಂದು ಸಂದರ್ಭ. ಅಂಥ ಸಮಯದಲ್ಲಿ ಪೇತ್ರನು ಯೇಸು ಸ್ವಾಮಿಗೆ ಕೇಳ್ತಾನೆ, ಸ್ವಾಮಿ, ನಾವು ಎಷ್ಟು ಸಾರಿ ಈ ಜನರನ್ನು ಕ್ಷಮಿಸಬೇಕು? ಯೇಸು ಸ್ವಾಮಿ ಹೇಳುವ ಪ್ರಕಾರ ಆತನು ಅಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟರೂ ಆಳವಾದ ಅರ್ಥವೇನೆಂದರೆ, ಜನರು ತಪ್ಪು ಮಾಡ್ತಾನೇ ಇರ್ತಾರೆ, ಆದರೆ ನಾವೆಲ್ಲವನ್ನು ಅದನ್ನು ಮೀರಿ ನಿಂತು ಜನರನ್ನು ಕ್ಷಮಿಸಬೇಕು. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21-22ನೇ ವಚನದಲ್ಲಿ
ಈ ವಿಷಯವನ್ನು ನಾವು ಬಹಳ ಆಳವಾಗಿ ನಾವು ನೋಡ್ಕೊಳ್ತೇವೆ. ಎಷ್ಟು ಸಾರಿ ಕ್ಷಮಿಸಬೇಕು? 7-70 ಸಾರಿ ನಾವು ಕ್ಷಮಿಸಬೇಕು. ಇದು ಬರೀ ಒಂದು ಸಂಖ್ಯೆ ಅಲ್ಲ, ಆ ಸಂಖ್ಯೆಗಿಂತ ಕಡಿಮೆ ಅಥವಾ ಆ ಸಂಖ್ಯೆಗಿಂತ ಹೆಚ್ಚಾಗಿ ನಾವು ಮಾಡಬೇಕೆಂಬ ಒಂದು ಅರ್ಥವಲ್ಲ. ಆದರೆ ಪದೇ ಪದೇ ಎಲ್ಲವುಗಳನ್ನು ಮೀರಿ ನಾವು ನಿಲ್ಲಬೇಕು. ಇಲ್ಲಿ ನಾವು 2 ವಿಷಯಗಳನ್ನು ನಾವು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಅನೇಕ ಸಾರಿ ಜನರು ನಮಗೆ ತಪ್ಪು ಮಾಡ್ತಾರೆ. ಜನರು ನಮಗೆ ತಪ್ಪು ಮಾಡಿದಾಗ ನಾವು ಅವರಿಂದ ಕ್ಷಮಾಪಣೆಯನ್ನು ನಾವು ಅಪೇಕ್ಷಿಸುತ್ತೇವೆ. ತಪ್ಪು ಮಾಡಿದವರು ಜನರಿಗೆ ಕ್ಷಮಿಸುವಂಥದ್ದು ಅದು ಸೂಕ್ತ. ಅನೇಕ ಸಾರಿ ತಪ್ಪು ಮಾಡಿದವರು ಅಷ್ಟು ಸಹಜವಾಗಿ ಮುಂದೆ ಬಂದು ಕ್ಷಮಾಪಣೆ ಕೋರುವುದಿಲ್ಲ. ಎಲ್ಲೋ ಒಂದು ಕಡೆ ನಾನು ಯಾಕೆ ಕ್ಷಮಿಸಬೇಕು ಎಂಬ ಒಂದು ಮನೋಭಾವನೆ, ನಾನು ತಪ್ಪು ಮಾಡಿಲ್ಲ ಎಂಬುದು ಇನ್ನೊಂದು ಮನೋಭಾವನೆ, ನಾನು ಕ್ಷಮಾಪಣೆ ಕೇಳಿದರೆ ನಾನು ಬೇರೆಯವ್ರಿಗಿಂತ ಕಡಿಮೆ ಆಗಿಬಿಡ್ತೇನೋ ಎಂಬ ಒಂದು ಮನೋಭಾವನೆ, ನಾನು ಕ್ಷಮಾಪಣೆಯನ್ನು ಕೇಳೋದ್ರಿಂದ ಎಲ್ಲಿ ನಾನು ತಪ್ಪು ಮಾಡಿದ್ದನ್ನು ಒಪ್ಕೊಂಡ್ಬಿಡ್ತೇನೋ ಎಂಬ ಒಂದು ಮನೋಭಾವನೆ. ಈ ಎಲ್ಲ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ತವೆ. ಹಾಗಾಗಿ ಜನರು ನಮಗೆ ತಪ್ಪು ಮಾಡಿದಾಗ ನಾವು ಜನರಿಂದ ನಾವು ಕ್ಷಮಾಪಣೆಯನ್ನು ಅಪೇಕ್ಷಿಸುತ್ತೇವೆ. ಆದರೆ ಜನರು ಅನೇಕ ಸಾರಿ ಆ ಕ್ಷಮಾಪಣೆಯನ್ನು ಕೋರುವುದಿಲ್ಲ. ಹಾಗಾಗಿ ನಮ್ಮ ಮನಸ್ಸಿಗೆ ಬಹಳ ಕಷ್ಟವಾಗ್ತದೆ. ಅದೇ ಸಮಯದಲ್ಲಿ ಬೇರೆ ಇನ್ನೊಂದು ಸಂದರ್ಭವನ್ನು ನಾವು ಯೋಚನೆ ಮಾಡಬೇಕು. ಆ ಸಂದರ್ಭ ಏನಂದರೆ, ನಾವು ಅನೇಕ ಸಾರಿ ಇತರರಿಗೆ ನಾವು ತಪ್ಪು ಮಾಡ್ತೇವೆ. ನಾವು ಇತರರಿಗೆ ತಪ್ಪು ಮಾಡಬೇಕಾದ್ರೆ ನಾವು ಕ್ಷಮಾಪಣೆಯನ್ನು ಕೋರ್ತೇವೆ. ನಾವು ಬೇರೆಯವರಿಂದ ಕ್ಷಮಾಪಣೆಯನ್ನು ಅಪೇಕ್ಷಿಸಿದಂತೆ ನಾವು ಕ್ಷಮಾಪಣೆಯನ್ನು ಕೋರೋದ್ರಲ್ಲಿ ನಾವು ಮುಂದಾಗಿರ್ತೇವೆ. ಇದು ಒಂದು ಬಹಳ ಪ್ರಬಲವಾದ ಪ್ರಶ್ನೆ. ಇದು ಒಂದು ಬಹಳ ಕ್ಲಿಷ್ಟಕರವಾದ ಒಂದು ಸಂದರ್ಭವೂ ಸಹ. ನಾವು ಎಷ್ಟು ಸಾರಿ ಕ್ಷಮಿಸಬೇಕು ಅದೊಂದು ವಿಷಯ. ನಾವು ನಮ್ಮ ಮನೋಭಾವನೆಗಳನ್ನು ಮೀರಿ ನಿಂತು ಕ್ಷಮಾಪಣೆಯನ್ನು ಕೋರ್ತೇವೆ. ಅದು ಬಹಳವಾದ ಒಂದು ಆಳವಾದ ಒಂದು ಯೋಚನೆ. ಇನ್ನೂ ವಿಷಯವನ್ನು ನಾವು ಇನ್ನೂ ಒಂದು ಹೆಜ್ಜೆ ಮುಂದಾಗಿ ನೋಡಬೇಕಾದ್ರೆ, ಅನೇಕ ಸಾರಿ ಜನರು ನಮ್ಮನ್ನು ಕ್ಷಮಿಸಿದಾಗ ನಾವು ಆ ಕ್ಷಮಾಪಣೆಯನ್ನು ಅಸಡ್ಡೆ ಮಾಡಬಾರ್ದು. ಆ ಕ್ಷಮಾಪಣೆಯನ್ನು ನಾವು ಅಸಡ್ಡೆ ಮಾಡಬಾರ್ದು ಅಥವಾ ಆ ಕ್ಷಮಾಪಣೆಯನ್ನು ನಾವು ದುರುಪಯೋಗಪಡಿಸ್ಕೊಳ್ಬಾರ್ದು. ಯಾವ ರೀತಿಯಾಗಿ ನಾವು ದುರುಪಯೋಗಪಡಿಸ್ಕೊಳ್ತೇವೆ? ಜನರು ಕ್ಷಮಾಪಣೆಯನ್ನು ಕೇಳಿದಾಗ, ಕ್ಷಮೆಯಾಚಿಸಿದಾಗ ಅವರು ಮನಮುರಿದವರಾಗಿ ಕ್ಷಮಾಪಣೆಯನ್ನು ಅವರು ಕೋರ್ತಾರೆ. ಅಂಥ ಸಮಯದಲ್ಲಿ ಆ ಕ್ಷಮಾಪಣೆಯನ್ನು ನಾವು ಅಸಡ್ಡೆ ಮಾಡಬಾರ್ದು. ಯಾಕಂದರೆ ಕ್ಷಮಿಸುವ ಒಂದು ಮನೋಭಾವನೆ ಅದು ಬಲಿಪಶುವಾದ ಜನರಿಂದ ಒಂದು ಬರುವಂಥದ್ದು. ಕ್ಷಮಿಸುವ ಒಂದು ಮನೋಭಾವನೆ ಬಲಿಪಶುವಾದ ಜನರಿಂದ, ಇದು ಪ್ರಬಲರಲ್ಲದವರ ಮನೋಭಾವನೆಯಿಂದ ಬರುವ ಒಂದು ವಿಷಯ. ಈ ವೇದ ಭಾಗದಲ್ಲಿ ಯೇಸುಸ್ವಾಮಿ ಶಿಲುಬೆಯಲ್ಲಿದ್ದಾನೆ, ಮರಣದ ಅಂಚಿನಲ್ಲಿದ್ದಾನೆ. ಜನರು ಆತನ ವಿರುದ್ಧವಾಗಿ ದೂರನ್ನು ಕೂಗ್ತಾ ಇದ್ದಾರೆ. ಆತನ ಶಿಷ್ಯರೇ ಆತನನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಯೇಸುಸ್ವಾಮಿ ಅವರನ್ನು ಶಪಿಸಬಹುದಾಗಿತ್ತು, ಸಿಟ್ಟಿನಿಂದ ಕೂಗಬಹುದಾಗಿತ್ತು, ಬೇರೆ ಬೇರೆ ಮನೋಭಾವನೆಗಳನ್ನಿಟ್ಟುಕೊಂಡು ಆತನು ಅವರನ್ನು ದೂಷಿಸಬಹುದಾಗಿತ್ತು. ಆದರೆ ಯೇಸುಸ್ವಾಮಿ ಮನೋಭಾವನೆಯಲ್ಲಿದ್ದ ಒಂದು ಪ್ರಬಲವಾದ ಯೋಚನೆ ಕ್ಷಮಾಪಣೆಯ ಯೋಚನೆ. ಅಂದರೆ ಕ್ಷಮಾಪಣೆಯನ್ನು ಕೊಡುವವರು ಬಲಿಪಶುವಾದ ಒಂದು ಮನೋಭಾವನೆಯಿಂದ ಆ ಕ್ಷಮಾಪಣೆಯನ್ನು ನಮಗೆ ಕೊಡ್ತಾರೆ. ಜನರು ನಮ್ಮನ್ನು ಕ್ಷಮಿಸಿದಾಗ ಅದು ಒಂದು ಬಹಳ ಕಷ್ಟಕರವಾದ ಒಂದು ಸ್ಥಳದಿಂದ ಕ್ಷಮೆಯಾಚನೆ ಬರ್ತದೆ. ಹಾಗಾಗಿ ಜನರು ನಮ್ಮನ್ನು ಕ್ಷಮಿಸಿದಾಗ ನಾವು ಅದನ್ನು ಯಾವತ್ತೂ ದುರುಪಯೋಗ ನಾವು ಪಡಿಸ್ಕೊಳ್ಳಬಾರದು. ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾದ ಘಟನೆಗಳನ್ನು ನಾವು ಅನೇಕ ಸಾರಿ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಅನೇಕ ಸಾರಿ ಒಡಂಬಡಿಕೆ ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಯಾಕಂದರೆ ಪ್ರತಿ ಸಾರಿ ದೇವರು ತನ್ನ ಜನಾಂಗದೊಡನೆ ಒಡಂಬಡಿಕೆ ಮಾಡಿಕೊಂಡಾಗ ಅವರು ಆ ಒಡಂಬಡಿಕೆಯನ್ನು ಮೀರಿ, ಆ ಒಡಂಬಡಿಕೆಯನ್ನು ಉಲ್ಲಂಘಿಸಿ ದೇವರ ವಿರುದ್ಧವಾಗಿ ಹೋದರು. ಅನೇಕ ಸಾರಿ ಅವರು ದೇವರಿಂದ ಕ್ಷಮೆಯನ್ನು ಯಾಚಿಸಲಿಲ್ಲ, ಕ್ಷಮಾಪಣೆಯನ್ನು ಕೇಳಲಿಲ್ಲ. ಆದರೆ ದೇವರೇ ಆ ಕ್ಷಮಾಪಣೆಯ ಮನೋಭಾವನೆಯಿಂದ ಅವರ ಹಿಂದೆ ಹೋಗಿ ತಿರುಗಿ ಅವರನ್ನು ತನ್ನ ಕಡೆಗೆ ಕರೆದುಕೊಂಡು ಬಂದು ಒಂದು ಸಮುದಾಯವಾಗಿ, ಒಂದು ಪ್ರಬಲವಾದ ಸಮುದಾಯವನ್ನಾಗಿ ಅವರನ್ನು ರೂಪಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಆ ಕ್ಷಮಾಪಣೆಯ ಮನೋಭಾವನೆ ಹಿಂದೆ, ಕ್ಷಮಿಸುವ ಮನೋಭಾವನೆ ಹಿಂದೆ ಒಡಂಬಡಿಕೆ ಇದೆ. ಒಡಂಬಡಿಕೆ ಅಂದರೆ ಒಂದು ಪ್ರಬಲವಾದ ಸಮುದಾಯವನ್ನು ಕಟ್ಟುವ,
ನಮ್ಮ ಸಂಬಂಧಗಳನ್ನು ಭದ್ರಪಡಿಸುವ, ನಮ್ಮ ಪ್ರೀತಿಯನ್ನು ಭದ್ರಪಡಿಸುವ, ದೇವರ ಶಕ್ತಿಯನ್ನು ಭದ್ರಪಡಿಸುವ ಒಂದು ಯೋಚನೆ ಆ ಕ್ಷಮಾಪಣೆಯ ಯೋಚನೆಯ ಹಿಂದಿದೆ. ಹಾಗಾಗಿ ಆ ಕ್ಷಮಾಪಣೆ ಯೋಚನೆಯನ್ನು ನಾವು ಯಾವತ್ತೂ ಅಸಡ್ಡೆ ಮಾಡಬಾರ್ದು. ಜನರು ನಮ್ಮನ್ನು ಕ್ಷಮಿಸಿದಾಗ ಅದನ್ನು ನಾವು ಉದಾರ ಮನೋಭಾವನೆಯಿಂದ ಅದನ್ನು ನಾವು ಸ್ವೀಕರಿಸಬೇಕು. ಅವರಿಂದ ನಮಗೆ ನೋವು ಆಗಿರ್ಬೋದು, ಬಹಳ ತೊಂದರೆ ಆಗಿರ್ಬೋದು. ಅನೇಕ ಸಾರಿ ನಮಗೆ ಆ ಕ್ಷಮಾಪಣೆಯನ್ನು ಕ್ಷಮಿಸಲಿಕ್ಕೆ ಸಮಯ ತಗೊಳ್ಬೋದು. ಆದರೆ ಜನರು ಆ ಕ್ಷಮಾಪಣೆಯನ್ನು ಕೇಳಿದಾಗ, ನಮ್ಮನ್ನು ಕ್ಷಮಿಸಿರಿ ಅಂದಾಗ ಅದರ ಮೂಲಕ ನಮ್ಮ ಸಂಬಂಧಗಳು ಪ್ರಬಲಪಡಿಸುವುದನ್ನು ನಾವು ನೋಡ್ತೇವೆ. ಜನರು ನಮ್ಮನ್ನು ಕ್ಷಮಿಸ್ತಾರೆ ಅಂದ್ಕೊಂಡು ನಾವು ಈ ಕ್ಷಮಾಪಣೆಯನ್ನು ನಾವು ಲಘುವಾಗಿ ತೆಗೆದುಕೊಳ್ಳಬಾರ್ದು. ಅದಕ್ಕೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವುದಾದರೆ, ಕೃಪೆ ಹೆಚ್ಚುತ್ತಾ ಇರಲಿ ಎಂದು ನಾವು ಪಾಪ ಮಾಡ್ತಾ ಇರಬಾರ್ದು ಎಂದು ಪೌಲನು ರೋಮಾಪುರದವರಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಕ್ಷಮಾಪಣೆ ಎನ್ನುವುದು ಒಂದು ಬಹಳ ಆಳವಾದ ಒಂದು ಯೋಚನೆ. ಕ್ಷಮಿಸುವವರು ಬಹಳ ಕಷ್ಟಕರವಾದ ಒಂದು ಸ್ಥಳದಿಂದ ನಮ್ಮನ್ನು ಕ್ಷಮಿಸ್ತಾರೆ. ಕ್ಷಮೆ ಕೇಳುವವರು ತಮ್ಮ ಒಂದು ಕಠಿಣವಾದ ಮನೋಭಾವನೆಯನ್ನು ಮೀರಿ ನಿಂತು ಕ್ಷಮೆಯನ್ನು ಕೇಳ್ತಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕ್ಷಮೆಯನ್ನು ಸ್ವೀಕರಿಸುವುದು, ಕ್ಷಮಿಸುವುದು ಈ ಎರಡೂ ಬಹಳ ಪ್ರಬಲವಾದ ಕಾರ್ಯ. ಈ ಎರಡೂ ಕಾರ್ಯಗಳನ್ನು ನಾವು ಯೇಸುಸ್ವಾಮಿಯಲ್ಲಿ ನಾವು ನೋಡ್ತೇವೆ. ಯೇಸುಸ್ವಾಮಿ ಶಿಲುಬೆಯ ಮೇಲೆ ಕ್ಷಮಾಪಣೆಯನ್ನು ಕೊಟ್ಟಾಗ ಆತನು ಹೇಳಿದಂತೆ, ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆಂದು ಅವರಿಗೆ ಅರಿಯರು ಎಂಬ ಒಂದು ಕ್ಷಮಾಪಣೆಯನ್ನು ಕೊಟ್ಟಾಗ ಆತನು ಒಂದು ದುರ್ಬಲರ ಪರವಾಗಿ ಆತನು ನೀಡಿದಂಥ ಒಂದು ಕ್ಷಮಾಪಣೆ. ಯಾಕಂದರೆ ಯೇಸುಸ್ವಾಮಿಯ ಕಾಲದಲ್ಲಿ ಯೇಸುಸ್ವಾಮಿ ಹಿಂಬಾಲಕರನ್ನು ಆಗಿನ ಅಧಿಕಾರಿಗಳು ದುರ್ಬಲರನ್ನಾಗಿ ಮಾಡಿ ಅವರಿಗೆ ಯಾವ ಅಧಿಕಾರವೂ ಇಲ್ಲದಂತೆ, ಆ ಥರ ಸಂದರ್ಭದಲ್ಲಿ ಸ್ಥಾನಮಾನಗಳು ಇರದಂತೆ, ಯಾವ ಗುರುತು ಇಲ್ಲದಂತೆ ಅವರಿಗೆ ಮಾಡಿದರು. ಅಷ್ಟು ಮಾತ್ರವಲ್ಲದೆ ಅವರನ್ನು ಬಹಳ ಹಿಂಸಿಸ್ತಾ ಇದ್ದರು. ಯೇಸುಸ್ವಾಮಿಗೆ ಮಾಡಿದಂತೆ ಜನರನ್ನು ಶಿಲುಬೆಗೆ ಹಾಕ್ತಾಯಿದ್ರು. ರೋಮ್ ಸಾಮ್ರಾಜ್ಯದಲ್ಲಿ ಜನರನ್ನು ಶಿಲುಬೆಗೆ ಹಾಕ್ತಾಯಿದ್ರು. ಅದೇ ರೀತಿಯಾಗಿ ಯೇಸುಸ್ವಾಮಿಯನ್ನು ಸಹ ಶಿಲುಬೆಗೆ ಹಾಕಿದ್ದನ್ನು ನಾವು ನೋಡ್ತೇವೆ. ಆದರೆ ಈ ಎಲ್ಲ ಕಷ್ಟಗಳನ್ನು ಮೀರಿ ಯೇಸುಸ್ವಾಮಿ ಶಿಲುಬೆಯ ಮೇಲೆ ಎರಡೂ ಕಡೆ ಕಳ್ಳರಿದ್ದರೂ ಸಹ ಅವರನ್ನು ಕ್ಷಮಿಸಿ, ಸುತ್ತಮುತ್ತಲಿದ್ದ ಜನರನ್ನು ಕ್ಷಮಿಸಿ ತನ್ನ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಪ್ರಬಲಪಡಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ನಾವು ಪ್ರತಿ ಸಾರಿ ಕರ್ತನ ಪ್ರಾರ್ಥನೆಯನ್ನು ಹೇಳಬೇಕಾದ್ರೆ ಈ ಕ್ಷಮಾಪಣೆಯ ಮನೋಭಾವನೆ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಅನೇಕ ಸಾರಿ ನಾವು ಜನರನ್ನು ಕ್ಷಮಿಸಬೇಕಾಗ್ತದೆ, ಅನೇಕ ಸಾರಿ ನಾವು ಜನರಿಂದ ಕ್ಷಮೆಯನ್ನು ಯಾಚಿಸಬೇಕಾಗುತ್ತೆ. ಎರಡೂ ಸಂದರ್ಭಗಳಲ್ಲಿ ನಾವು ಬಹಳ ಉದಾರ ಮನೋಭಾವದಿಂದ ನಾವು ಈ ಕ್ಷಮಾಪಣೆಯನ್ನು ನಾವು ಪಾಲಿಸಬೇಕು. ಯಾಕಂದರೆ ಈ ಕ್ಷಮಾಪಣೆ ಎನ್ನುವುದು ದೇವರ ಒಂದು ಉದಾರವಾದ ಕೊಡುಗೆ. ಕ್ಷಮಾಪಣೆಯ ಮೂಲಕ ಮುರಿದ ಮನಸ್ಸುಗಳು, ಮುರಿದ ಸಮುದಾಯಗಳು, ವಿಶೇಷವಾಗಿ ಮುರಿದ ಕುಟುಂಬಗಳು ಮತ್ತು ಮುರಿದ ಸಂಬಂಧಗಳು ಭದ್ರಗೊಳ್ಳುತ್ತವೆ. ಸತ್ಯವೇದದಲ್ಲಿ ಈ ರೀತಿಯಾದ ಕ್ಷಮಾಪಣೆಯ ಯೋಚನೆಗಳು ಇನ್ನೂ ಅನೇಕ ಯೋಚನೆಗಳಿವೆ. ಶಿಷ್ಯರು ಅನೇಕ ಸಾರಿ ಯೇಸುಸ್ವಾಮಿಯನ್ನು ಮೀರಿ ಹೋದರೂ ಅವರನ್ನು ಕರೆದು ಅವರನ್ನು ಕ್ಷಮಿಸಿ ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸುವುದನ್ನು ನಾವು ನೋಡ್ತೇವೆ. ಅನೇಕ ಸಾರಿ ಶಿಷ್ಯರಿಗೆ ತಾವು ಏನು ಮಾಡ್ತಾ ಇದ್ರು ಅಂದ್ರೂ ಅವರಿಗೆ ಗೊತ್ತಾಗ್ತಾ ಇದ್ದಿಲ್ಲ. ಕೆಲವರು ಅಧಿಕಾರದ ದಾಹದಿಂದ, ಯೇಸುಸ್ವಾಮಿ ನನ್ನನ್ನು ನಿನ್ನ ಬಲಗಡೆಯಲ್ಲಿ ಒಬ್ಬನ ನಿನ್ನ ಎಡಗಡೆಯಲ್ಲಿ ಕೂರಿಸ್ಕೊ ಅಂತ ಹೇಳ್ಬೇಕಾದ್ರೆ ಯೇಸುಸ್ವಾಮಿಗೆ ಬಹಳ ಕೋಪ ಬರ್ತಾಯಿತ್ತು. ಆದರೆ ಆತನು ಆ ಕೋಪವನ್ನು ಅವರ ಜೊತೆಗೆ ಹಂಚಿಕೊಳ್ಳದೆ ಆತನು ಅವರನ್ನು ಕ್ಷಮಿಸಿ, ಇಲ್ಲ ನೀವೇನು ಕೇಳ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲ ಎಂದು ಅವರ ಜೊತೆಗೆ ಬಹಳ ಒಳ್ಳೆಯ ಮನೋಭಾವನೆಯಿಂದ ಅವರ ಜೊತೆಗೆ ಮಾತಾಡಿ ತನ್ನ ಬಳಿಗೆ ಬರಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಅನೇಕ ಸಾರಿ ಫರಿಸಾಯರು, ಶಾಸ್ತ್ರಿಗಳು ಆತನ ವಿರುದ್ಧವಾಗಿ ಮಾತಾಡಿದಾಗ, ಆತನ ವಿರುದ್ಧವಾಗಿ ತಪ್ಪನ್ನು ಹೊರಿದಾಗ ಅವರನ್ನು ಕ್ಷಮಿಸುವುದನ್ನು ನಾವು ನೋಡ್ತೇವೆ. ಪಾಪಿಗಳು ಆತನ ಬಳಿಗೆ ಬಂದಾಗ ಅವರನ್ನು ಕ್ಷಮಿಸುವುದನ್ನು ನಾವು ನೋಡ್ತೇವೆ. ಧರ್ಮಶಾಸ್ತ್ರವನ್ನು ತಪ್ಪಾಗಿ ಉಲ್ಲೇಖಿಸಿದವರು ಅಲ್ಲಿದ್ದಾಗ ಅವರನ್ನು ಕ್ಷಮಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸುಸ್ವಾಮಿಯ ಸೇವೆಯ ಒಂದು ಬುನಾದಿ ಕ್ಷಮಾಪಣೆಯ ಸೇವೆಯಾಗಿತ್ತು. ಹಾಗಾಗಿ ಪೌಲನು ಹೇಳುವುದನ್ನು ನಾವು ಮತ್ತೊಮ್ಮೆ ಮನವರಿಕೆ ಮಾಡಿಕೊಳ್ಬೇಕು. ಕ್ರಿಸ್ತನ ಕೃಪೆ ಇನ್ನೂ ಹೆಚ್ಚಾಗಿ ನಮಗೆ ಬರಲಿ ಎಂದು ನಾವು ಪಾಪ ಮಾಡ್ತಾ ಇರಬಾರ್ದು. ದೇವರು ನಮಗೆ ತನ್ನ ಕೃಪೆಯನ್ನು ದಯಪಾಲಿಸಿಕೊಟ್ಟಿದ್ದಾನೆ, ಕೃಪಾವರಗಳನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಅನೇಕ ಸಾರಿ ಏನು ಮಾಡ್ತೇವೆ,
ಕ್ರಿಸ್ತನ ಕೃಪಾವರಗಳನ್ನು ನಾವು ಲಘುವಾಗಿ ತೆಗೆದುಕೊಳ್ತೇವೆ, ದುರುಪಯೋಗಪಡಿಸ್ಕೊಳ್ತೇವೆ, ಅಸಡ್ಡೆ ಮಾಡ್ತೇವೆ. ಪೌಲನು ಹೇಳುವ ಪ್ರಕಾರ ಕ್ರಿಸ್ತನ ಕೃಪೆಯನ್ನು ನಾವು ದುರುಪಯೋಗಪಡಿಸಿಕೊಳ್ಳಬಾರದು. ಯೇಸು ಸ್ವಾಮಿ ಹೇಳಿದಂತೆ, ನನ್ನ ಕೃಪೆಯೇ ನಿನಗೆ ಸಾಕು. ಆ ರೀತಿಯಾದ ಕೃಪೆಯನ್ನು ಕೊಡಬೇಕಾದರೆ ನಾವು ಜನರನ್ನು ಕ್ಷಮಿಸುವ ಮನೋಭಾವನೆಯಲ್ಲಿ ನಾವಿರಬೇಕು. ಕ್ಷಮಿಸಲಿಕ್ಕೆ ಕಷ್ಟ ಆಗ್ಬೋದು, ನಾವು ಕ್ಷಮಿಸುವ ಸ್ಥಳದಲ್ಲಿ ಇಲ್ಲದೇ ಇರ್ಬೋದು, ನಮಗೆ ಮನಸ್ಸಿಗೆ ಬಹಳ ನೋವಾಗಿರ್ಬೋದು, ನಾವು ಬಲಿಪಶುವಾಗಿರ್ಬೋದು, ನಾವು ನಿರ್ಬಲರಾಗಿರ್ಬೋದು. ಆದರೆ ಆ ಕ್ಷಮಾಪಣೆ ಹಿಂದಿರುವ ಒಡಂಬಡಿಕೆಯನ್ನು ನಾವು ಯಾವಾಗಲೂ ನಾವು ನೆನಪು ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದಾದರೆ ನಾವು ಯೇಸುಸ್ವಾಮಿಯ ಶಿಷ್ಯರಾಗಿ ಈ ಕ್ಷಮಾಪಣೆಯ ಸೇವೆಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಇನ್ನೊಮ್ಮೆ ನಾವು ಆ ವಾಕ್ಯಗಳನ್ನು ನಾವು ಓದುವುದಾದರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಜನರು ನಮ್ಮನ್ನು ಕ್ಷಮಿಸ್ತಾರೆ, ಅದೇ ರೀತಿಯಾಗಿ ನಾವು ಸಹ ಜನರನ್ನು ಕ್ಷಮಿಸಬೇಕು ಎಂಬುದು ಒಂದು ಬುನಾದಿಯಾದ ಒಂದು ಯೋಚನೆ. ಯೇಸುಸ್ವಾಮಿ ಇನ್ನೊಮ್ಮೆ ಹೇಳಿದಂತೆ, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆಂಬುದು ಅರಿಯರು ಅಂದನು. ಹೀಗಾಗುವಂತೆ ಕ್ರಿಸ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ನಮ್ಮ ಮನಸ್ಸುಗಳನ್ನು, ನಮ್ಮ ಮನೋಭಾವನೆಗಳನ್ನು ಇನ್ನೂ ಹೆಚ್ಚಾಗಿ ಪ್ರಬಲಪಡಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕ್ರಿಸ್ತನೇ, ನಿನ್ನ ಶಿಷ್ಯರಾದ ನಾವು ಈ ಸಮಯದಲ್ಲಿ ಕ್ಷಮಾಪಣೆಯ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಕ್ಷಮಾಪಣೆಯು ಅದು ನಿನ್ನಿಂದ ಬರುವ ಒಂದು ಉದಾರವಾದ ಕೊಡುಗೆ. ಅನೇಕ ಸಾರಿ ನಮಗೆ ಕ್ಷಮಿಸಲು ಕಷ್ಟವಾದರೂ ಸಹ ನೀನು ಯಾವ ರೀತಿಯಾಗಿ ಜನರನ್ನು ಕ್ಷಮಿಸಿದೆಯೋ ಅದೇ ರೀತಿಯಾಗಿ ನಾವು ಸಹ ಕ್ಷಮಿಸುವ ಒಂದು ಮನೋಭಾವನೆಯನ್ನು ನಮಗೆ ದಯಪಾಲಿಸು. ಅನೇಕ ಸಾರಿ ನಾವು ಬಲಿಪಶುಗಳಾಗಿದ್ದರೂ, ಕ್ಷಮಿಸುವ ಮನಸ್ಸು ನಮಗೆ ಇಲ್ಲದಿದ್ದರೂ, ನಿನ್ನ ಮೂಲಕ ನಾವು ತಿಳಿದುಕೊಂಡ ವಿಷಯವನ್ನು ನಾವು ನಂಬಿದವರಾಗಿ ಜನರನ್ನು ಕ್ಷಮಿಸುವ ಒಂದು ಮನೋಭಾವನೆಯನ್ನು ದಯಪಾಲಿಸು. ಅದೇ ರೀತಿಯಾಗಿ ನಾವು ಜನರಿಂದ ಕ್ಷಮಾಪಣೆಯನ್ನು ಅಪೇಕ್ಷಿಸಬೇಕಾದರೆ ಸ್ವಾಮಿ, ಅವರ ಕಷ್ಟಗಳನ್ನು ಸಹ ನಾವು ಅರಿತವರಾಗಿ ಕ್ಷಮಾಪಣೆಯನ್ನು ಸ್ವೀಕರಿಸುವ ಮನೋಭಾವನೆಯನ್ನು ನಮಗೆ ದಯಪಾಲಿಸು. ನಿನ್ನ ಶಿಷ್ಯರಾಗಿ ನಡೆದುಕೊಂಡು ಹೋಗುವ ಬಲವನ್ನು ನಮಗೆ ನೀನು ದಯಪಾಲಿಸು. ಕ್ಷಮಾಪಣೆಯ ಗುರುವಾದ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಕೇಳಿಕೊಳ್ಳುತ್ತೇವೆ. ಆಮೆನ್.